ಹಾಯ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನು ಚೌ ಬಾತ್ ಅದರಲ್ಲಿ ಆ್ಯಪಲ್ ಕ್ಷೀರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಒಂದು ಮಿಕ್ಸರ್ ಜಾರಿಗೆ ಒಂದು ಆ್ಯಪಲ್ನ ಒಂದು ಸ್ವಲ್ಪ ಭಾಗವನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದನ್ನು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು ಪ್ಯಾನ್ಗೆ ನಾವು ಒಂದು 2-3 ಚಮಚ ತುಪ್ಪನ ಸೇರಿಸ್ಕೊಂಡು ಅದಕ್ಕೊಂದು ಅರ್ಧ ಕಪ್ ಅಥವಾ 1/4 ಕಪ್ ಆಗುವಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆನ ಹುರಿಬೇಕು ತುಪ್ಪದಲ್ಲಿ. ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಮರಳು ಥರ ಬಂದಮೇಲೆ ನಾವು ಅದಕ್ಕೆ ಮರಳು ಆಗಬೇಕು. ಈ ಥರ ತುಪ್ಪ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡ ಮೇಲೆ ನಾವು ಅದಕ್ಕೆ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಪಲನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ತರಿ ಆದರೂ ಸಾಕು. ಆಮೇಲೆ ನಾವು ಡಬಲ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. 1/4 ಕಪ್ ಹಾಕಿದರೆ ಅರ್ಧ ಕಪ್ ಅಥವಾ 1 ಕಪ್ ನೀರು ಹಾಕ್ಕೋಬೇಕು. ಹಾಲಲ್ಲಾದರೂ ಮಾಡ್ಕೋಬೋದು. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ನಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಬೇಕು. ಹಾಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಆವಾಗ ಮಧ್ಯೆ ಸೇರಿಸ್ತಾ ಇರಬೇಕು. ಚೆನ್ನಾಗಿ ತಳ ಬಿಟ್ಟು ಎಲ್ಲ ಹೊಂದ್ಕೊಂಡು ತಳ ಬಿಟ್ಟು ಬರಬೇಕು. ಆವಾಗ ಕ್ಷೀರ ರೆಡಿ ಆಗುತ್ತೆ. ಹಾಗೆ ತುಪ್ಪದಲ್ಲಿ ಹುರಿದ ಬಾದಾಮಿ ದ್ರಾಕ್ಷಿನ ಹಾಕ್ಕೊಂಡು ಕೊನೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಶ್ರ ಮಾಡಿದರೆ ಆ್ಯಪಲ್ ಕ್ಷೀರ ರೆಡಿ ಆಗುತ್ತೆ. ಕ್ಷೀರ ಅಂದರೆ ಹಾಲು ಅಂತ ಅರ್ಥ. ಹಾಲಿಲ್ಲ ಅಂದರೆ ಮಾತ್ರ ನೀರಲ್ಲಿ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಾಲಲ್ಲಿ ಬೇಯಿಸ್ಕೋಬೋದು. ಸೊ ಇದನ್ನು ನಾವು ಚೌ ಬಾತ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಬೆಳಗಿನ ತಿಂಡಿಗೆ ಚೌ ಬಾತು, ಉಪ್ಪಿಟ್ಟು, ಕೇಸರಿ ಬಾತು ಏನು ಮಾಡ್ತೀವಿ ಅದರಲ್ಲಿ ರೆಡಿ ಆಗುತ್ತೆ. ಚೌ ಬಾತು ಕೂಡ ರೆಡಿ ಆಗುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ಹೆಲ್ದಿ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.